ಓಕೆ, ಸೊ ಹೇರ್ ಏನು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಈ ರೀತಿ ಒಂದು ಲಿರಿಕ್ಸ್ ವಿಡಿಯೋನ ಎಡಿಟ್ ಮಾಡೋದನ್ನ ಕಲಿಯೋಣ. ಈ ರೀತಿ ಒಂದು ಲಿರಿಕ್ಸ್ ವಿಡಿಯೋ ಎಡಿಟ್ ಮಾಡೋದು ತುಂಬಾ ಈಸಿ ಇದೆ. ಮೊದಲು ನಿಮಗೆ ಅಲೈಟ್ ಮೆಷಿನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 9:16 ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ಒಂದು ಲೇಯರ್ನ ಈ ರೀತಿ ನಿಮಗೆ ಯಾವ ಸಾಂಗ್ ಮೇಲೆ ವಿಡಿಯೋ ಮಾಡ್ಕೊಂಡಿರೋ ಆ ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು ನೀವು ಲಿರಿಕ್ಸ್ ತಕ್ಕಂತೆ ಇಲ್ಲಿ ಈ ರೀತಿ ಬೀಟ್ ಮಾರ್ಗನ್ನು ಹಚ್ಕೊಂಡಾದ್ಮೇಲೆ ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಹೋಗಿ ಮೇಲೆ ಕಾಣುವಂಥ ಲೈನ್ಸನ್ನು ಈ ರೀತಿ ಇಟ್ಕೊಂಡು ಫಾಂಟ್ನಲ್ಲಿ ಬಂದು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ಫಾಂಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಸೈಜ್ನ ನಿಮ್ಮ ಅನುಸಾರ ನೀವು ಇಟ್ಕೊಳ್ಳಿ. ನಾನು ಮತ್ತು ಕಲರ್ನ ವೈಟ್ ಇಟ್ಕೊತೀನಿ. ವೈಟ್ ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಂದ್ರೆ ಲಿರಿಕ್ಸ್ನ ನೀವು ಮೊದಲು ಬರ್ಕೋಬೇಕು. ಓಕೆ, ನಾನು ಇವಾಗ ಈ ರೀತಿ ಒಂದು ಲಿರಿಕ್ಸ್ನ ಬರ್ಕೊಂಡಿದ್ದೀನಿ. ಲಿರಿಕ್ಸ್ನ ಬರ್ಕೊಬೇಕು. ಈ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಈ ರೀತಿ ಝೂಮ್ನ ಹೋಗಿ ನೀವು ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ನಮಗೆ ಇಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ ನಾನು. ಇಲ್ಲಿ ನಿಮಗೆ ಸೆಂಟ್ರಲ್ಲಿ ಬರೀಬೇಕಂದ್ರೆ ನೀವು ಸ್ವಲ್ಪ ಈ ರೀತಿ ಕೆಳಗಡೆ ಮಾಡ್ಕೊಂಡು ಈ ರೀತಿ ಮುಂದಿನ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಮತ್ತೆ ನಿಂತೆ ಮುಂದಿನ ಲಿರಿಕ್ಸ್ನ ಬರ್ಕೊಳ್ಳಿ. ಓಕೆನಾ? ನಾನು ಈ ರೀತಿ ಬರ್ಕೊಂಡಿನಿ. ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ನೀವು ಕೂಡ ಬರ್ಕೊಳ್ಳಿ. ಇದೇ ರೀತಿ ಲಾಸ್ಟ್ವರೆಗೂ ನೀವು ಬರ್ಕೋಬೇಕು ಲಿರಿಕ್ಸ್ನ ಬರ್ಕೊಂಡಾದ್ಮೇಲೆ ಬ್ಯಾಗ್ ಬರ್ತೀನಿ. ಬ್ಯಾಗ್ ಬಂದು ನಾನು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಇರುತ್ತೆ. ಇವಾಗ ಇದರ ಇಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತು ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ಮತ್ತು ನೀವು ಮಾಡಿರೋ ವಿಡಿಯೋನಲ್ಲಿ ಬಂದು ಆ ಲಿರಿಕ್ಸ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ತಾನೇ ಮೇಲ್ಗಡೆ ಸೆಂಟ್ರಲ್ಲಿ ಬಂದುಬಿಡುತ್ತೆ. ಓಕೆನಾ? ಈ ರೀತಿ ತುಂಬ ಇದೆ. ಇದೇ ರೀತಿ ನೀವು ಲಾಸ್ಟ್ ನಿಮ್ಮ ಸಾಂಗ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನೀವು ಈ ರೀತಿ ಲಿರಿಕ್ಸ್ನ ಬರ್ಕೊಂಡು ಈ ಇಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ನಿಮ್ಮ ಈ ಲಿರಿಕ್ಸ್ ಕೆಳಗಡೆ ನಿಮ್ಮ ಚಾನಲ್ ಲೋಗೋನ ಕೂಡ ನೀವು ಹಾಕ್ಬೋದು. ಇಷ್ಟಾದಮೇಲೆ ಇದೇ ರೀತಿ ಮಾಡ್ಕೊಂಡಾದ್ಮೇಲೆ ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ಮೇಲ್ಗಡೆ ಏರೋ ಮಾರ್ಕ್ ಇದೆ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ.